ಎಷ್ಟನೇ ಶ್ಲೋಕ ಪದ? 3ನೇ ಅಧ್ಯಾಯದ 5ನೇ ಶ್ಲೋಕ. 3ನೇ ಅಧ್ಯಾಯದ 5ನೇ ಶ್ಲೋಕ ಏನು ಹೇಳ್ತದೆ ಅಂದ್ರೆ, ಹೊಕ್ಕೆ ವೀರ್ವರು ಅಂದ್ರೆ ನಾವಿಬ್ಬರು ಹೊಕ್ಕೇವಿ ಎಲ್ಲಿ? ಅಜನ ಗರ್ಭದಲ್ಲಿ. ಅಂದ್ರೆ ಬ್ರಹ್ಮನ ಹೊಟ್ಟೆ ಒಳಗೆ ಅವನು ನುಂಗಿದ ಕೂಡ ನಾವು ಹೊಟ್ಟೆ ಹೋದಿವಿ. ಹೊಕ್ಕೆ ವೀರ್ವರು ಅಜನ ಗರ್ಭದಲ್ಲಿ ಲೆಕ್ಕವಿಲ್ಲದೆ ನದಿನ ಗಂಗಳು, ಲೆಕ್ಕ ಇಲ್ಲ ಅಷ್ಟು ದೊಡ್ಡ ಸರೋವರಗಳು, ನದಿಗಳು, ಹಳ್ಳಗಳು, ಹೊಳೆಗಳು, ನದಿನ ಗಂಗಳು ಅಂತ ಅರ್ಥ. ಲೆಕ್ಕವಿಲ್ಲದೆ ನದಿನ ಗಂಗಳು, ಹಕ್ಕಿ, ಹುಳ, ಕ್ರಿಮಿ, ಪಶು, ಸುರ, ನರ, ಸುರ, ಅಸುರ, ಗಂಧರ್ವಗಳು. ಅಂದ್ರೆ ಆ ಅಜನ ಗರ್ಭದೊಳಗೆ 16 ಲೋಕ ಅವ್ರು ನೋಡಾಕತ್ತಾರಂತ ಅರ್ಥ ಅದ. ಒಂದ ಮಾತನಾಗ ಹೇಳ್ಬೇಕಂದ್ರೆ ಮುಂದೆ ಮತ್ತೆ ಕಕ್ಕ ಶನಿಪ ಸಮುದ್ರರಣ್ಯವು ದೇಶಾಧಿಪತಿಗಳು ಅಂದ್ರೆ ಸೊಕ್ಕಿನಿಂದ ಮೆರೀತಕ್ಕಂಥ ದೇಶದ ಅಧಿಪತಿಗಳು. ಇವೆಲ್ಲವೂ ಇಂಥವೆಲ್ಲ ಲೆಕ್ಕವಿಲ್ಲದೆ ಇವರು ಹೊಟ್ಯಾಗ ಗರ್ಭದಾಗ ನೋಡಾಕತ್ರು. ಇದೆಲ್ಲ ಕಾಣಾಕತ್ತಿತ್ತು ಎಲ್ಲಿ? ಅಜನ ಗರ್ಭದಲ್ಲಿ. ನೆಕ್ಸ್ಟ್ 6ನೇ ಶ್ಲೋಕ ಏನು ಹೇಳ್ತತಿ? ರಥವು ಕುದುರೆಯು ಪಾಯದಳವು ಮಹಾರಥರು ಶಸ್ತ್ರವು ಕಹಳೆ ಭೇರಿಯು ಅತಿ ರಣವು ವಾತ ಹತವು ಶುಭ ಶೋಭಣವು ಅಲ್ಲಿ ರಥ, ಕುದುರೆ, ಕಾಯ್ದಳ, ಪಾಯದಳ ಮತ್ತು ಶಸ್ತ್ರ, ಕುದುರೆ, ಕಹಳೆ ಭೇರಿಯು ಅತಿ ರಣವು ವಾತ ಹತವು ಶುಭ ಶೋಭಣವು ವಿಭವು ಮತಿಯು ಶಮೆ ಗುರು ಭಜನೆ ಭಕ್ತಿಯು ಸತವ ರಜತಮ ರೆನಿಪ ಮೂವರು ಮಿತಿಯು ಇಲ್ಲದೆ ಋಷಿಗಳಿದ್ದರು ಅನೇಕ. ಈಗ ನಾವು ಅಂತೀವಲ್ಲ, ಕಿನ್ನರರು, ಕಿಂಪುರುಷರು, ಋಷಿಗಳು, ಸಿದ್ಧರು, ಸಾಧ್ಯರು, ಇವರೆಲ್ಲರೂ ಅಜನ ಗರ್ಭದೊಳಗೆ ಇದ್ರು ಅಂತ ಅರ್ಥ. ಮುಂದೆ 7ನೇ ಶ್ಲೋಕ 3ನೇ ಅಧ್ಯಾಯ 7ನೇ ಶ್ಲೋಕ. ನೋಡಿದೆವು ಬಹು ದೇಶ ಕೋಶವ ನೋಡಿದೆವು ಆ ಬ್ರಹ್ಮನ ಹೊಟ್ಯಾಗ ನಾವಿಬ್ರು ನೋಡಿದೆವು ಬಹು ದೇಶ ಕೋಶವ ನೋಡಿದೆವು ಬಹು ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳನ್ನು ಆ ಅಜನ ಗರ್ಭದೊಳಗೆ ನೋಡಿದೆವು ಸ್ವರ್ಗ ವಿತಳ ತಳಗಳೆಂಬುವುದನ್ನು. ಮುಂದೆ ನೋಡಿದೆವು ಶಿವನಜರ ಲೋಕವ ನೋಡಿದೆವು ವೈಕುಂಠವೆಂಬುವ. ಶಿವನ ಅಜನ ಎಲ್ಲ ಲೋಕ ಅಷ್ಟ ಅಲ್ಲ, ವೈಕುಂಠ ಸಹಿತ ಅದ್ರಾಗನೇ ಇತ್ತಂತ ಬ್ರಹ್ಮನ ಹೊಟ್ಯಾಗ. ನೋಡಿಯೇ ಆಶ್ಚರ್ಯಚಕಿತರಾಗಿ ಹರ್ಷಿಸಿದೆವು ನಾವಿಬ್ಬರು. ವೀರವರುಗಳಂದ್ರೆ ನಾವಿಬ್ಬರು ನೋಡಿ ಹರ್ಷಪಟ್ಟಿವಿ ಅಂತ ಹೇಳ್ತಾರೆ.